The longest side of a triangle is 3 times the shortest side, and the third side is 2 centimeters shorter than the longest side. If the perimeter of the triangle is at least 61 centimeter, find the minimum length of the shortest side. Okay, solution. First, shortest side ನಾವು x ಅಂತ ತಗೊಳ್ಳೋಣ. Let the shortest side be x. ಶಾರ್ಟೆಸ್ಟ್ ಸೈಡ್ ಏನಾಗಿರಲಿ x ಆಗಿರಲಿ. ನೆಕ್ಸ್ಟ್ ಏನು ಹೇಳ್ತಾನೆ ಇಲ್ಲಿ, ದ ಲಾಂಗೆಸ್ಟ್ ಸೈಡ್ ಆಫ್ ಟ್ರಯಾಂಗಲ್ ಈಸ್ 3 ಟೈಮ್ಸ್ ದ ಶಾರ್ಟೆಸ್ಟ್ ಸೈಡ್ ಅಂತ ಹೇಳ್ತಾನೆ. ಹಾಗಾದರೆ ಲಾಂಗೆಸ್ಟ್ ಸೈಡ್ ಏನಾಗಿರುತ್ತೆ, ಶಾರ್ಟೆಸ್ಟ್ ಸೈಡ್ x ಆದರೆ ಲಾಂಗೆಸ್ಟ್ ಸೈಡ್ ವಿಲ್ ಬಿ 3 ಟೈಮ್ಸ್ ಆಫ್ ದ ಶಾರ್ಟೆಸ್ಟ್ ಸೈಡ್, ದೇರ್ ಫೋರ್ ಇಟ್ ವಿಲ್ ಬಿ 3x. ಸೊ ಎರಡು ಸೈಡ್ಗಳು ಸಿಕ್ತು, ಒಂದು ಸೈಡ್ x, ಇನ್ನೊಂದು ಸೈಡು 3x. ಅಂಡ್ ದ ಥರ್ಡ್ ಸೈಡ್ ಈಸ್ 2 ಸೆಂಟಿಮೀಟರ್ ಶಾರ್ಟರ್ ದೆನ್ ದ ಲಾಂಗೆಸ್ಟ್ ಸೈಡ್. ಹಾಗಾದರೆ ಥರ್ಡ್ ಸೈಡ್ ಏನಾಗಿರುತ್ತೆ ಅಂತಂದರೆ ಲಾಂಗೆಸ್ಟ್ ಸೈಡ್ ಎಷ್ಟಿದೆಯೋ ಅದಕ್ಕಿಂತ 2 ಸೆಂಟಿಮೀಟರ್ ಶಾರ್ಟರ್ ಅಂತ ಹೇಳ್ತಾನೆ. ದೇರ್ ಫೋರ್ 3x ಇಟ್ ಈಸ್ ದ ಲಾಂಗೆಸ್ಟ್ ಸೈಡ್, ಇದಕ್ಕಿಂತ 2 ಸೆಂಟಿಮೀಟರ್ ಶಾರ್ಟರ್ ಅಂತಂದರೆ 3x minus 2. ಆಯ್ತಾ. ನಾವು if the perimeter of the triangle is at least 61 centimeter, therefore given ಏನಿದು perimeter ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ perimeter should be at least 61 centimeter, ಅಂದ್ರೆ ಮಿನಿಮಮ್ 61 centimeter ಇರಬೇಕು. ಇಟ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 61 centimeter, ಅಟ್ ಲೀಸ್ಟ್ 61 ಆದರೂ ಇರಲೇಬೇಕು. ಇಟ್ ಮೇ ಬಿ ಗ್ರೇಟರ್ ದ್ಯಾನ್ 61 ಆಲ್ಸೋ. 61 ಗಿಂತ ಜಾಸ್ತಿ ಇದ್ರೆ ತೊಂದರೆ ಇಲ್ಲ, ಆದರೆ ಮಿನಿಮಮ್ 61 ಆದರೂ ಇರಲೇಬೇಕು. ಸೊ ಪೆರಿಮೀಟರ್ನ ಮತ್ತು 61 ಅನ್ನ ಎರಡನ್ನು ನಾವು ರಿಲೇಟ್ ಮಾಡಬೇಕು ಅಂತಂದ್ರೆ ಪೆರಿಮೀಟರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 61. ಪೆರಿಮೀಟರ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 61 ಅಂತ ಇದರ ಅರ್ಥ. ಸೊ ಪೆರಿಮೀಟರ್ ಅಂತಂದ್ರೆ ಸಮ್ ಆಫ್ ಆಲ್ ದ 3 sides ಆಫ್ ದ ಟ್ರಯಾಂಗಲ್. ಸೊ ಹಿಯರ್ ಆಲ್ ದ 3 sides ಆರ್, ಫಸ್ಟ್ ಸೈಡ್ ಇಸ್ x and the second side is 3x and the third side is 3x minus 2. So it should be greater than or equal to 61. ಇಲ್ಲಿ ಅಟ್ ಲೀಸ್ಟ್ ಅಂತ ಇದೆಯಲ್ಲ, ಹಾಗಾಗಿ ಇದನ್ನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. ನಾವು ಸಿಂಪ್ಲಿಫೈ ಮಾಡೋಣ. x 3x. ಸೊ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 7x minus 2 ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 61. ಈ 2ನ ಈ ಕಡೆ ತಗೊಂಡು ಬಂದರೆ ಪ್ಲಸ್ 2 ಆಗುತ್ತೆ. ದೇರ್ ಫೋರ್ 7x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 61 ಪ್ಲಸ್ 2. Therefore 7x is greater than or equal to 63. Now divide by 7 on both sides. 7 positive real number ಆಗಿರೋದ್ರಿಂದ inequality remains as it is. Therefore x is greater than or equal to 63 by 7. 7 ones are 7 nines are. Therefore x should be greater than or equal to 9. x ಅಂತಂದ್ರೆ shortest side. So shortest side minimum length ಎಷ್ಟಿರಬೇಕು ಅಂತಂದ್ರೆ 9 centimeter ಇರಬೇಕು. Therefore the minimum length of the shortest side should be 9 centimeter. ಅಥವಾ ಇಟ್ ಮೇ ಬಿ ಗ್ರೇಟರ್ ದೆನ್ 9 ಆಲ್ಸೋ, ಬಟ್ ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 9. ಲೆಸ್ ದೆನ್ 9 ಆಯಿತು ಅಂತಂದರೆ ಅಲ್ಲಿ ಪೆರಿಮೀಟರ್ ಲೆಸ್ ದೆನ್ 61 ಬರ್ತದೆ. ಸೊ ಪೆರಿಮೀಟರ್ ಅಟ್ಲೀಸ್ಟ್ 61 ಇರಬೇಕು ಅಂತಂದರೆ ಮಿನಿಮಮ್ ಲೆಂತ್ ಕೂಡ ಅಟ್ಲೀಸ್ಟ್ 9 ಆದರೂ ಇರಲೇಬೇಕು. ಸಿಮಿಲರ್ ಕ್ವಶನ್ನು ನೆಕ್ಸ್ಟ್ ಒನ್. ಎ ಮ್ಯಾನ್ ವಾಂಟ್ಸ್ ಟು ಕಟ್ 3 lengths ಫ್ರಾಮ್ ಎ ಸಿಂಗಲ್ ಪೀಸ್ ಆಫ್ ಬೋರ್ಡ್ ಆಫ್ ಲೆಂತ್ 91 centimeter. ಒಂದು 91 centimeter ಲೆಂತ್ ಇರೋಂಥ ಒಂದು ಬೋರ್ಡ್ ಇದೆ. The second length is to be 3 centimeter longer than the shortest, and the third length is to be twice as long as the shortest. What are the possible lengths of the shortest board if the third piece is to be at least 5 centimeter longer than the second? ಇದಕ್ಕೆ ಕ್ಲೂನ ಬುಕ್ಕಲ್ಲಿ ಒಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಕ್ಲೂನ, ಬಟ್ ಆ ಕ್ಲೂನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅಂದರೆ ವಿತೌಟ್ ಕ್ಲೂ ಕೂಡ ನಾವು ಮಾಡೋಕೆ ಟ್ರೈ ಮಾಡೋಣ ಅಂತ ನಾನೇನು ಮಾಡಿಲ್ಲ, ಆ ಕ್ಲೂನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಜಸ್ಟ್ ಕ್ವಶನ್ ಮಾತ್ರ ತಗೊಂಡಿದ್ದೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಎ ಮ್ಯಾನ್ ವಾಂಟ್ಸ್ ಟು ಕಟ್ 3 lengths ಫ್ರಾಮ್ ಎ ಸಿಂಗಲ್ ಪೀಸ್ ಆಫ್ ಬೋರ್ಡ್ ಆಫ್ ಲೆಂತ್ 91 centimeter.
ಸೊ 91 ಸೆಂಟಿಮೀಟರ್ ಲೆಂತ್ ಇರೋಂಥ ಒಂದು ಬೋರ್ಡ್ ಇದೆ ಇಲ್ಲಿ. ಅದರಿಂದ 3 ಲೆಂತ್ಗಳನ್ನು ಏನು ಮಾಡಬೇಕು, ಕಟ್ ಮಾಡಬೇಕಾಗಿದೆ. ಸೊ ಅಲ್ಲಿ ಕಂಡೀಷನ್ಸ್ ಏನಿರಬೇಕು ಅಂತಂದರೆ, ಸೆಕೆಂಡ್ ಲೆಂತ್ ಈಸ್ ಟು ಬಿ 3 ಸೆಂಟಿಮೀಟರ್ ಲಾಂಗರ್ ದ್ಯಾನ್ ದ ಶಾರ್ಟೆಸ್ಟ್. ಸೊ ಫಸ್ಟ್ ಏನು ತಗೊಳ್ಳೋಣ ಅಂತಂದರೆ, ಶಾರ್ಟೆಸ್ಟ್ ಲೆಂತ್ ತಗೊಳ್ಳೋಣ. ಶಾರ್ಟೆಸ್ಟ್ ಲೆಂತ್ ಏನಾಗಿರಲಿ ಅಂತಂದರೆ, ಶಾರ್ಟೆಸ್ಟ್ ಲೆಂತ್ ಏನಾಗಿರಲಿ, ಎಕ್ಸ್ ಆಗಿರಲಿ. ಶಾರ್ಟೆಸ್ಟ್ ಲೆಂತ್ ಎಕ್ಸ್. ಹಾಗಾದರೆ ಸೆಕೆಂಡ್ ಲೆಂತ್ ಎಷ್ಟಿರಬೇಕಂತ ಹೇಳ್ತಾನೆ, 3 ಸೆಂಟಿಮೀಟರ್ ಲಾಂಗರ್ ದೆನ್ ದ ಶಾರ್ಟೆಸ್ಟ್. ಹಾಗಾದರೆ ಸೆಕೆಂಡ್ ಲೆಂತ್ ಇಟ್ ಶುಡ್ ಬಿ 3 ಸೆಂಟಿಮೀಟರ್ ಲಾಂಗರ್ ದೆನ್ ದ ಶಾರ್ಟೆಸ್ಟ್. ಶಾರ್ಟೆಸ್ಟ್ ಅಂದರೆ ಎಕ್ಸ್, ಅದಕ್ಕಿಂತ 3 ಸೆಂಟಿಮೀಟರ್ ಲಾಂಗರ್ ಅಂತಂದರೆ ಎಕ್ಸ್ ಪ್ಲಸ್ 3. ಸೊ 3 ಸೆಂಟಿಮೀಟರ್ ಲಾಂಗರ್ ದೆನ್ ದ ಶಾರ್ಟೆಸ್ಟ್. ಅಂಡ್ ದ ಥರ್ಡ್ ಲೆಂತ್ ಈಸ್ ಟು ಬಿ, ಹಾಗಾದರೆ ಥರ್ಡ್ ಲೆಂತ್ ಯಾವ ರೀತಿ ಇರಬೇಕು, ಥರ್ಡ್ ಲೆಂತ್ ಈಸ್ ಟು ಬಿ ಟ್ವೈಸ್ ಆಸ್ ಲಾಂಗ್ ಆಸ್ ದ ಶಾರ್ಟೆಸ್ಟ್. ಶಾರ್ಟೆಸ್ಟ್ ಎಷ್ಟಿದೆಯೋ ಅದರ ಟ್ವೈಸ್ ಅಂತಂದರೆ 2 times ಶಾರ್ಟೆಸ್ಟ್. ಸೊ ವಾಟ್ ಆರ್ ದ ಪಾಸಿಬಲ್ ಲೆಂತ್ಸ್ ಆಫ್ ದ ಶಾರ್ಟೆಸ್ಟ್ ಬೋರ್ಡ್? ಇಫ್ ದ ಥರ್ಡ್ ಪೀಸ್ ಈಸ್ ಟು ಬಿ ಅಟ್ ಲೀಸ್ಟ್ 5 ಸೆಂಟಿಮೀಟರ್ ಲಾಂಗರ್ ದೆನ್ ದ ಸೆಕೆಂಡ್. ಸೊ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನಂತಂದರೆ ಪಾಸಿಬಲ್ ಲೆಂತ್ಸ್ ಆಫ್ ದ ಶಾರ್ಟೆಸ್ಟ್ ಬೋರ್ಡ್ ಇಫ್ ದ ಥರ್ಡ್ ಪೀಸ್ ಈಸ್ ಟು ಬಿ, ಥರ್ಡ್ ಪೀಸ್ ಅಂತಂದರೆ 2x, ಥರ್ಡ್ ಪೀಸ್ ಈಸ್ ಟು ಬಿ ಅಟ್ ಲೀಸ್ಟ್ 5 ಸೆಂಟಿಮೀಟರ್. ನೋಡಿ, ಅಟ್ ಲೀಸ್ಟ್ ಬಂದಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಯೂಸ್ ಮಾಡಿದ್ದೀವಿ. ಸೊ 5 ಸೆಂಟಿಮೀಟರ್ ಲಾಂಗರ್ ದೆನ್ ದ ಸೆಕೆಂಡ್ ಎಷ್ಟಿದೆಯೋ ಅದಕ್ಕಿಂತ 5 ಸೆಂಟಿಮೀಟರ್ ಲಾಂಗರ್ ಅಟ್ ಲೀಸ್ಟ್ ಇಷ್ಟಾದರೂ ಇರಲೇಬೇಕು ಅಂತ. ಸೊ ಥರ್ಡ್ ಯಾವುದು ಸೆಕೆಂಡ್ ಲೆಂತ್ನ ಇಲ್ಲಿ ನೋಡಿ, ಥರ್ಡ್ ಪೀಸ್ ಈಸ್ ಟು ಬಿ ಅಟ್ ಲೀಸ್ಟ್ 5 ಸೆಂಟಿಮೀಟರ್ ಲಾಂಗರ್ ದ್ಯಾನ್ ದ ಸೆಕೆಂಡ್ ಎಷ್ಟಿದೆ ಇಲ್ಲಿ, ಎಕ್ಸ್ ಪ್ಲಸ್ 3 5 ಸೆಂಟಿಮೀಟರ್ ಲಾಂಗರ್ ಅಂತ ಹೇಳಿದ್ರಿಂದ ಪ್ಲಸ್ 5. ಸೊ ಇಟ್ ಶುಡ್ ಬಿ ಅಟ್ ಲೀಸ್ಟ್ 5 ಸೆಂಟಿಮೀಟರ್ ಲಾಂಗರ್ ದೆನ್ ದ ಸೆಕೆಂಡ್ ಲೆಂತ್. ಸೊ ಇದು ಒಂದು ಇನ್ಇಕ್ವಾಲಿಟಿ. ಈ ಮೂರನ್ನು ಯೂಸ್ ಮಾಡಿಕೊಂಡು ಮತ್ತು ಇದೊಂದು ಇನ್ಇಕ್ವಾಲಿಟಿನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಂತಂದರೆ ಪಾಸಿಬಲ್ ಲೆಂತ್ಸ್ ಆಫ್ ದ ಶಾರ್ಟೆಸ್ಟ್ ಬೋರ್ಡ್ನ ಫೈಂಡ್ ಮಾಡಬೇಕು. ನೋಡಿ, ಈ 3 ಲೆಂತ್ಗಳನ್ನು ಅವನು ಕಟ್ ಮಾಡಬೇಕಾಗಿರೋದು ಈ 91 ಸೆಂಟಿಮೀಟರ್ ಲೆಂತ್ ಇರೋಂಥ ಬೋರ್ಡಿಂದಾನೆ. ಅಷ್ಟು ಒಳಗಡೆನೆ ಕಟ್ ಮಾಡಬೇಕು ಹೊರತು ಹಿ ಕೆನ್ ನಾಟ್ ಗೋ ಬಿಯಾಂಡ್ ದಟ್. ದೇರ್ಫೋರ್ ಸಮ್ ಆಫ್ ದೀಸ್ ಲೆಂತ್ಸ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 91. ಅದಕ್ಕಿಂತ ಜಾಸ್ತಿ ಹೋದರೆ ಅಲ್ಲಿ ನನಗೆ ಬೇಕಾಗಿಂಥ ಲೆಂತ್ಗಳು ಸಿಗಲ್ಲ. ದೇರ್ಫೋರ್ ಸಮ್ ಆಫ್ ದೀಸ್ ಲೆಂತ್ಸ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 91. ದೇರ್ಫೋರ್ I can write x plus 3 plus 2x should be less than or equal to 91. x 2x. So add ಮಾಡಿದ್ರೆ 4x plus 3 is less than or equal to 91. Or 4x is less than or equal to 91 minus 3. Or 4x is less than or equal to 91 minus 3 ಅಂತಂದ್ರೆ 88. Or x is less than or equal to 22 ಅಂದರೆ 4 ಇಂದ ಡಿವೈಡ್ ಮಾಡಿದ್ದೀನಿ. ಸೊ ಒಂದು ಇನ್ಇಕ್ವಾಲಿಟಿ ಸಿಕ್ತು, x is less than or equal to 22 ಅಂತ. ಸೊ ಕಾಲ್ ಇಟ್ ಆಸ್ ಇನ್ಇಕ್ವಾಲಿಟಿ 1. ಅದೇ ರೀತಿ ಇದೊಂದನ್ನು ಸಾಲ್ವ್ ಮಾಡೋಣ. x ಲೆಫ್ಟ್ ಸೈಡ್ ಬಂದರೆ 2x ಮೈನಸ್ ಎಕ್ಸ್ ಆಗುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ ಅಂತ ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 plus 5 ಅಂತಂದರೆ 8. 2x minus x ಅಂದರೆ x is greater than or equal to 8. Or we can write it as 8 is less than or equal to x. Call it as inequality 2. From 1 and 2, from inequality 1 and inequality 2, we can combine. So ಇದು ಎರಡನ್ನು ಕಂಬೈನ್ ಮಾಡಿದ್ರೆ ಯಾವ ರೀತಿ ಕಂಬೈನ್ ಮಾಡ್ಬೋದು ಅಂತಂದ್ರೆ 8 is less than or equal to x and this x is less than or equal to 22. ನೋಡಿ, 8 is less than or equal to x, but this x is less than or equal to 22. So ಈ ಒಂದು ಡಬಲ್ ಇನ್ಇಕ್ವಾಲಿಟಿ ಬರ್ತದೆ. ಹಾಗಾದ್ರೆ ಪಾಸಿಬಲ್ ಲೆಂತ್ಸ್ ಆಫ್ ಶಾರ್ಟೆಸ್ಟ್ ಬೋರ್ಡ್ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಅಂತಂದ್ರೆ ಇಟ್ ಮೇ ಬಿ ವೇರಿ ಫ್ರಮ್ 8 to 22, ಇನ್ಕ್ಲೂಡಿಂಗ್ 8 and ಇನ್ಕ್ಲೂಡಿಂಗ್ 22. ಸೊ ಇಲ್ಲಿಂದ ಇಲ್ಲಿವರೆಗೆ ಪಾಸಿಬಲ್ ಲೆಂತ್ಸ್ ಸಿಗ್ತದೆ. ದೇರ್ಫೋರ್ ದ ಪಾಸಿಬಲ್ ಲೆಂತ್ಸ್ ಆಫ್ ಶಾರ್ಟೆಸ್ಟ್ ಬೋರ್ಡ್ is 8 less than or equal to x and it is less than or equal to 22. ಸೊ ಈ ಲೆಂತ್ನ ಮಧ್ಯ ಏನಾದರೂ ಕಟ್ ಮಾಡಿದರೆ
ಈ ರೀತಿ ಪಾಸಿಬಲ್ ಲೆಂತ್ಗಳು ನಮಗೆ ಸಿಗ್ತದೆ ಅಂತ.